ಕೆಲವೊಬ್ಬರಿಗೆ ಮೆಮೊರಿಬಲ್ ಆಗಿರುತ್ತೆ. ಸೊ ಅದರಲ್ಲಿ ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಯಾಕೆಂದರೆ ನನಗೂ ವ್ಯಾಲೆಂಟೈನ್ಸ್ ಡೇ ಒಂದು ತುಂಬ ಮೆಮೊರಿಬಲ್ ಆಗಿದೆ. ಏಕೆ ಅಂತ ಹೇಳಿದ್ರೆ ನಂದು ನಮ್ಮ ಹಸ್ಬೆಂಡ್ ಆಗಲಿ ಬೇರೆ ಯಾರಾದ್ರಾಗಲಿ ಅಂತಲ್ಲ ಹಾಗೆಲ್ಲ ನೆನಪಿರುತ್ತೆ. ನಮ್ಮ ಗರ್ಲ್ಸ್ಗಳು ತುಂಬ ಸೇಫ್ ಆಗಿರಬೇಕು, ಸೇಫ್ ಸೆಕ್ಯೂರ್. ಓಕೆ, ಆದಷ್ಟು ಸೇಫ್ ಆಗಿರಿ. ಗೈಸ್ ನೋಡಿ, ಅದು ಮಧ್ಯಾಹ್ನದ್ದು ಲಂಚ್ ಮುದ್ದೆ, ಮತ್ತು ಇದು ಏನು ಹೇಳೋದಕ್ಕೆ ಅಳಸಂಡೆ ಕಾಳು ಇದೆಲ್ಲ ಅದ್ರದ್ದು ಸಾಂಬಾರು. ಮುದ್ದೆ ಬೇಳೆ ಸಾಂಬಾರು, ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮುದ್ದೆಗೆ. ಇಲ್ಲದಿದ್ರೆ ಏನು ಅದೇ ಬರ ಮಾಡ್ಬೋದಾ? ಮಾಡ್ಬೋದು ತಾನೆ, ಮಾಡಿಕೊಡ್ತೀರಾ? ಏನೇನೋ ಬರ್ತಾ ಇರುತ್ತಪ್ಪ ನನ್ನ ಫೋನಲ್ಲಿ. ತುಪ್ಪ ಹಾಕಿದ್ರೆ ಚೆನ್ನಾಗಿರೋದು ಇದಕ್ಕೆ ಮುದ್ದೆಗೆ. ಗೈಸ್ ಎಲ್ಲರಿಗೂ ಏನು ಹೇಳೋದು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಫೆಬ್ರವರಿ 14th ಇದೆಲ್ಲ, ಇವಾಗ ವ್ಯಾಲೆಂಟೈನ್ಸ್ ಡೇ ಬಂತಲ್ಲ, ಬಟ್ ಅದು ನನಗೆ ಸ್ಪೆಷಲ್ ಡೇ ವ್ಯಾಲೆಂಟೈನ್ಸ್ ಡೇ. ಅದನ್ನು ನಾನು ಇವಾಗ ಲಂಚ್ ಮಾಡಿ ಆದಮೇಲೆ ನಾನು ಹೇಳ್ತೀನಿ, ನಿಮಗೆ ಸಿಗ್ತೀನಿ. ಓಕೆನಾ? ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಊಟನೆಲ್ಲ ತಿಂದಾದ್ಮೇಲೆ ನಾನು ನಿಮಗೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗೈಸ್. ನಂದು ಲಂಚ್ ಮಾಡಿದೆ. ಲಂಚ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ನಿದ್ರೆ ಮಾಡೋಣ ಅಂತ ಹಂಗೆ ಅನಿಸ್ತಾ ಇದೆ. ಏಕೆಂದರೆ ಇವತ್ತು ಆ್ಯಕ್ಚುಲಿ ನನಗೆ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತೀವಲ್ಲ, ಆ ಥರ ಸಿಸ್ಟಮಲ್ಲಿ ಸ್ವಲ್ಪ ವರ್ಕ್ ಇದೆ. ಸೊ ನಾನು ತುಂಬ ಟೈಮ್ ಆಯ್ತಲ್ಲ ವೀಡಿಯೋ ಹಾಕೋದೆ. ಸೊ ಹಾಗಾಗಿ ಹೊರಗಡೆ ಎಲ್ಲಿಗೆ ಹೋಗೋಕ್ಕಾಗ್ತಾಯಿಲ್ಲ ಗೈಸ್. ಅಂದರೆ ವರ್ಕ್ ಪ್ಲಸ್ ಮನೆ ಮತ್ತು ಮನೇಲಿ ಕೆಲಸ ಈ ಥರ ಆಗಿ ನನಗೆ ವೀಡಿಯೋದ ಬಗ್ಗೆ ವೀಡಿಯೋ ಹಾಕಲಿಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ. ಸೊ ಹಾಗಾಗಿ ರೀಲ್ಸು ಸಹ ನನಗೆ ಹಾಕ್ಲಿಕ್ಕೆ ಆಗ್ತಾಯಿಲ್ಲ, ಅಷ್ಟು ನಾನು ಬ್ಯುಸಿ ಇದ್ದೀನಿ. ಸೊ ಹಾಗಾಗಿ ಇವತ್ತು ವ್ಯಾಲೆಂಟೈನ್ಸ್ ಡೇ ಬಗ್ಗೆ ನಮಗೆ ಮಾತಾಡುವ ಅಂತ ಹೇಳಿ ನಾನು ಆ ಟಾಪಿಕ್ನ ತಗೊಂಡೆ ನನ್ನ ವೀಡಿಯೋದಲ್ಲಿ. ಸೊ ಆ್ಯಕ್ಚುಲಿ ವ್ಯಾಲೆಂಟೈನ್ಸ್ ಡೇ ಎವ್ರಿ ಇಯರ್ಸ್ ಬರ್ತಾ ಇರುತ್ತೆ. ಸೊ ಕೆಲವೊಬ್ಬರಿಗೆ ಮೆಮೊರಿಬಲ್ ಆಗಿರುತ್ತೆ. ಸೊ ಅದರಲ್ಲಿ ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಯಾಕೆಂದರೆ ನನಗೂ ವ್ಯಾಲೆಂಟೈನ್ಸ್ ಡೇ ಒಂದು ತುಂಬ ಮೆಮೊರಿಬಲ್ ಆಗಿದೆ. ಏಕೆ ಅಂತ ಹೇಳಿದ್ರೆ ನಂದು ಮ್ಯಾರೇಜ್ ಡೇ. ಸೊ ಹಾಗಾಗಿ ನಾನು ಈ ಡೇನ ಸೆಲೆಬ್ರೇಷನ್ ಚೆನ್ನಾಗಿ ಮಾಡ್ತೀನಿ. ಸೊ ಪ್ರತಿಯೊಂದು ಗರ್ಲ್ಸಿಗೆ ನಮ್ಮ ಬರ್ಡೇ ಆಗಲಿ, ನಮ್ಮ ಮ್ಯಾರೇಜ್ ಡೇ ಆಗಲಿ, ಇದೆಲ್ಲ ನಮಗೆ ಮೆಮೊರಿಯಾಗಿ ಇರಬೇಕು. ಮತ್ತು ಮೆಮೊರಿಯಲ್ಲಿ ಇಟ್ಕೊಂಡು ನಮಗೆ ವಿಶ್ ಮಾಡಬೇಕು, ನಮ್ಮ ಹಸ್ಬೆಂಡ್ ಆಗಲಿ ಬೇರೆ ಯಾರಾದ್ರಾಗಲಿ ಅಂತಲ್ಲ ಹಾಗೆಲ್ಲ ನೆನಪಿರುತ್ತೆ. ಸೊ ನಮಗೆ ಫಸ್ಟ್ ನಮಗೆ ಪಾರ್ಟ್ನರ್ ಏನಿರ್ತಾರೆ ಅವರು ನಮಗೆ ವಿಶ್ ಮಾಡೋದು ನಮಗೆ ಚೆನ್ನಾಗಿರುತ್ತೆ. ಬೇರೆಲ್ಲ ಅಫ್ಕೋರ್ಸ್ ಎಲ್ಲ ಮಾಡ್ತಾರೆ, ಫ್ರೆಂಡ್ಸ್ ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ. ಮೆಮೊರಿಯಲ್ಲಿ ಇಟ್ಕೊಂಡು ನಮ್ಮ ಮ್ಯಾರೇಜ್ ಡೇ ಇಲ್ಲಾಂದರೆ ನಮ್ಮ ಬರ್ಡೇನ ನಮಗೆ ವಿಶ್ ಮಾಡಿದ್ದಾರೆ, ಯೋಚನೆ ಮಾಡ್ಕೊಂಡು ಮಾಡಿದ್ದಾರೆ ಅಂತ ಹೇಳಿ. ಸೊ ನಮ್ಮೆಲ್ಲ ಲವ್ ಇದೆ ಅಂತ ಹೇಳಿ ಆ ಥರ ಎಲ್ಲ ನಾವು ತಿಳ್ಕೊಳ್ತೀವಿ. ಸೊ ಅದೇ ಒಂದು ಇದರಲ್ಲಿ ನಾವು ಫೆಬ್ರವರಿ 14th ನಮ್ಮ ಮ್ಯಾರೇಜ್ನ ನಾವು ಮಾಡಿದ್ದು. ಆ್ಯಕ್ಚುಲಿ ನಮಗೆ ಇದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. 14th ನಾವು ಮಡಗುವ ಮ್ಯಾರೇಜ್ ಆಗುವ ಅಂತ ಆ ಥರ ಏನೂ ಐಡಿಯಾ ಇರಲಿಲ್ಲ. ಸೊ ಸಡನ್ ನಮ್ಮ ಮ್ಯಾರೇಜ್ ಆಯಿತು. ಸೊ ಬಿಕಾಸ್ ನಾವು ಲವ್ ಮ್ಯಾರೇಜ್. ನನ್ನ ಪ್ರಕಾರ ಹೇಗೆ ಅಂದರೆ ಮ್ಯಾರೇಜ್ ಅಂತ ಹೇಳಿದರೆ
ಲವ್ ಮ್ಯಾರೇಜ್ ಇಲ್ಲಾಂದರೆ ಅರೇಂಜ್ ಮ್ಯಾರೇಜ್ ಯಾವುದು ಬೆಸ್ಟ್ ಅಂತ ಹೇಳಿದ್ರೆ ನನ್ನ ಪ್ರಕಾರ ಲವ್ ಕಮ್ ಅರೇಂಜ್ ಮ್ಯಾರೇಜ್ ತುಂಬ ಬೆಟರ್ ಅಂತ ಅನಿಸುತ್ತೆ. ಏಕೆ ಅಂತ ಹೇಳಿದ್ರೆ ಲವ್ ಮಾಡಿ ಬೇಡ ಅಂತ ಅನ್ನಲ್ಲ, ಬಟ್ ದೊಡ್ಡವ್ರಿಗೆ ಅಪೋಸಿಟಾಗಿ ನಾವು ಎಲ್ಲನೂ ತಗೊಂಡು ನಾವು ಮಾಡಬೇಕು ಅಂತ ಹೇಳಿದ್ರೆ ತುಂಬ ಸ್ಟ್ರಗಲ್ ಇರುತ್ತೆ. ಸೊ ಆ ಸ್ಟ್ರಗಲೆಲ್ಲ ನಾನು ಮೀರಿ ಬಂದೆ. ಅದರಲ್ಲೂ ತುಂಬ ಮಾತುಗಳು ಅದು ಇದು ಎಲ್ಲ ಬಂತು. ಸೊ ಅವನು ಹಾಗೆ ಹೀಗೆ ಅದು ಇದು ಎಲ್ಲನೂ ಇದೆ. ನನ್ನ ಮಮ್ಮಿನೇ ನನಗೆ ಆ ಥರ ಎಲ್ಲ ಹೇಳಿದ್ದಾರೆ, ಒಂದು ಸಲ ಬೇರೆಲ್ಲ ಹೇಳಿದ್ದಾರೆ, ಬೇಡದ್ದು ಎಲ್ಲ ಹೇಳಿದ್ದಾರೆ. ಸೊ ಈ ಥರ ಎಲ್ಲ ಬರುತ್ತೆ. ಒಂದು ಒಳ್ಳೆ ಇದರಲ್ಲಿದ್ದೀವಿ. ಸೊ ಹಾಗಾಗಿ ಇವಾಗೆಲ್ಲ ಬರ್ತಾರೆ. ಅಂದರೆ ನಮ್ಮ ಕೈಯಲ್ಲಿ ಇಲ್ಲದಾಗ ಯಾರು ನಮ್ಮ ಫ್ರೆಂಡ್ಸ್ ಕೂಡ ನಮಗೆ ಇರಲ್ಲ. ಸೊ ಆ ಥರ ಸಿಟ್ಯುವೇಶನ್ಸ್ ನಾವು ತುಂಬಾ ಅನುಭವಿಸಿದ್ದೀವಿ. ಸೊ ಅದಾದಮೇಲೆ ಮತ್ತೆ ನಮಗೆ ಒಂದು ಮೀಡಿಯಮ್ ಲೆವೆಲಲ್ಲಿ ಬಂದಾಗ ನಮಗೆ ಹೆಲ್ಪ್ ಮಾಡೋರು ಇದ್ದರು. ಅದನ್ನು ನಾನು ಅನುಭವಿಸಿದ್ದೀನಿ, ಅದನ್ನು ನಾನು ನೋಡಿದ್ದೀನಿ. ಇವಾಗ ನಮಗೆ ಕಾಲ್ ಮಾಡಿ ನಮ್ಮ ಜೊತೆ ಮಾತಾಡಿ ನೀವು ಹೇಗಿದ್ದೀರಾ ಅಂತ ಕೇಳುವಂಥ ಅಷ್ಟು ಮಟ್ಟಿಗೆ ಈಗ ನಾವು ಬಂದಿದ್ದೀವಿ. ಸೊ ಹಾಗೆ ಕೆಲವ್ರಿಗೆ ನಾವು ಚೆನ್ನಾಗಿದ್ರೂ ಕಾಲ್ ಮಾಡಿದರೆ ನಮ್ಮ ಕಾಲ್ ನಾವು ರಿಸೀವ್ ಮಾಡೋಕ್ಕೆ ಅವರಿಗೆ ಟೈಮ್ ಇರೋಲ್ಲ. ಸೊ ಆ ಥರ ಇವ್ರ ಜೊತೆ ಎಂತ ಮಾತಾಡೋದು, ಇವ್ರ ಜೊತೆ ಎಂತ ಮಾಡುತ್ತೆ, ಆ ಥರ ಎಲ್ಲ ಬಿಹೇವ್ ಮಾಡಿದ್ದು ಅದನ್ನು ನಾನು ಎಲ್ಲ ಕಳೆದು ಇಲ್ಲಿ ಇಷ್ಟು ತನಕ ಬಂದಿದ್ದೀನಿ. ಸೊ ನಿಮ್ಮ ಬ್ಲೆಸ್ಸಿಂಗ್ ಮತ್ತು ನಿಮ್ಮ ಪ್ರೀತಿ ಹೀಗೇ ಇರಲಿ. ನಿಮಗೆ ಏನಾದರೂ ಇದೇ ಥರ ಮೆಮೊರಿಬಲ್ ಮ್ಯಾರೇಜ್ ಆಗಲಿ, ನಿಮ್ಮ ಬರ್ಡೇ ಈ ಥರದ್ದೆಲ್ಲ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ, ನನ್ನ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ. ಸೊ ಮ್ಯಾರೇಜ್ ಆಗಿ ಎಷ್ಟು ದಿನ ಆಯಿತು, ಎಷ್ಟು ಇಯರ್ ಆಯಿತು ಅಂತದೆಲ್ಲ ಕೇಳೋಕ್ಕೆ ಹೋಗಬೇಡಿ. ಸೊ ಇವಾಗ ನಾನು ಅದೆಲ್ಲ ಹೇಳೋಕ್ಕೆ ನನಗೆ ಆಗಲ್ಲ. ಸೊ ಅದನ್ನೆಲ್ಲ ನಾನು ಒನ್ ಡೇ ಬೈ ಡೇ ನಾನು ಅದನ್ನೆಲ್ಲ ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಓಕೆ, ಸ್ವಲ್ಪ ಲೇಟ್ ಆಗ್ತಾಯಿದೆ ನನ್ನ ವೀಡಿಯೋಗಳೆಲ್ಲ ಬರಲಿಕ್ಕೆ. ಸಪೋರ್ಟ್ ಮಾಡಿ ಗೈಸ್. ಓಕೆ, ಸ್ವಲ್ಪ ಸಪೋರ್ಟ್ ಮಾಡಿ. ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಎಲ್ಲರೂ ಎಂಜಾಯ್ ಮಾಡಿ, ಮತ್ತು ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಟೇಕ್ ಕೇರ್ ಆಫ್ ಯು. ಓಕೆ, ಏಕೆಂದರೆ ನಮ್ಮ ಗರ್ಲ್ಸ್ಗಳು ತುಂಬ ಸೇಫಾಗಿರಬೇಕು, ಸೆಕ್ಯೂರ್. ಓಕೆ, ಆದಷ್ಟು ಸೇಫಾಗಿರಿ. ಈಗ ಮುಂಚೆ ಥರ ಎಲ್ಲ ಇಲ್ಲ, ಇವಾಗೆಲ್ಲ ತುಂಬ ಚೇಂಜ್ ಆಗಿದೆ. ಸೊ ನಮ್ಮ ಕಾಲಾವಸ್ಥೆಗಳಾಗಲಿ, ನಮ್ಮ ದಿನನಿತ್ಯದ ಏನಿದೆ ಅದೆಲ್ಲ ಇವಾಗ ಚೇಂಜ್ ಆಗಿಬಿಟ್ಟಿದೆ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅಂತ ಏನು ಈಗ ಗೊತ್ತಿಲ್ಲ. ಸೊ ಹಾಗಾಗಿ ಟೇಕ್ ಕೇರ್ ಆಫ್ ಆಲ್ ಗರ್ಲ್ಸ್. ಓಕೆ, ಮತ್ತು ಬಾಯ್ಸ್ ಜೊತೆ ಹೋಗೋದು ಬರೋದು ಇದೆಲ್ಲ ಇದ್ರೇನು ಸೇಫಾಗಿ ಹೋಗಿ, ಸೇಫಾಗಿ ಮನೆಗೆ ಹೋಗಿ ತಲುಪಿ. ಸೊ ವ್ಯಾಲೆಂಟೈನ್ಸ್ ಡೇ ನಿಮ್ಮ ಲೈಫಲ್ಲಿ ಒಂದೊಳ್ಳೆ ಇದು ಕೊಡಲಿ. ಎಂಜಾಯ್ ದ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬೈ.